ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಥ್ರಾಟಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ಮತ್ತೆ ಒಂದು ಓನರ್ಶಿಪ್ ರಿವ್ಯೂ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ತುಂಬ ದಿನಗಳ ನಂತರ. ಮುಂಚೆ ಎಲ್ಲ ಪೆಟ್ರೋಲ್ ಗಾಡಿ ಓನರ್ಶಿಪ್ ರಿವ್ಯೂ ಮಾಡ್ತಾ ಇದ್ದೆ, ಈಗ ಫಾರ್ ಎ ಚೇಂಜ್ EV ಗಾಡಿನ ಓನರ್ಶಿಪ್ ರಿವ್ಯೂ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಯಾವ ಬ್ರ್ಯಾಂಡ್ EV ತೊಗೊಳೋದು, ಎಷ್ಟು ಕಿಲೋಮೀಟರ್ ಇಡುತ್ತೆ, ಗಾಡಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಯಾರಾದರೂ ಕೇಳೋಣ ಯಾರಾದರೂ ಕೇಳ್ಬಿಟ್ಟು ತೊಗೊಳೋಣ ಅಂತ ನಿಮಗೆ ತುಂಬ ಕನ್ಫ್ಯೂಷನ್ಗಳಿರುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂತಂದರೆ ಒಂದೊಂದು EV ಗಾಡಿಗಳನ್ನ ತರಿಸಿ ಅದು ಆ ಓನರ್ ಕೈಲೇನೆ ಅವ್ರ ಬಾಯಿಂದನೇ ಅವ್ರ ಎಕ್ಸ್ಪೀರಿಯನ್ಸ್ನೆಲ್ಲ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ನೆಕ್ಸ್ಟು ಯಾವುದೇ EV ಚೂಸ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಮುಂದೆ ಇದೆ ಇವತ್ತು ಒಬೇನ್ ಅವರ ಈಸಿ ರೋರ್ ಅಂತ. ಸೊ ಈ ಒಂದು ವೆಹಿಕಲ್ನ ಫೀಚರ್ಸ್ ಹೇಳೋದಾದರೆ 4.4 ಕಿಲೋವ್ಯಾಟ್ಸ್ ಬ್ಯಾಟ್ರಿ ಬರುತ್ತೆ, 175 ಕಿಲೋಮೀಟರ್ಸ್ವರೆಗೂ ರೇಂಜ್ ಇದೆ. ಸೊ ಇನ್ನೂ ಈ ಫೀಚರ್ಸ್ ಬೇಕು ಅಂತಂದರೆ ನೀವು ಹತ್ತಿರದ ಒಬೇನ್ ಶೋರೂಮ್ಗೆ ಹೋಗ್ಬೋದು, ಯಾಕಂದರೆ ನಾವು ಇವತ್ತು ಮಾಡೋಕ್ಕೆ ಬಂದಿರೋದು ಓನರ್ಶಿಪ್ ರಿವ್ಯೂ. ಸೊ ಈ ಗಾಡಿಯ ಓನರ್ ಆದಂತಹ ರೋಹನ್ ಅವರು ಇಲ್ಲೇ ನಮ್ಮ ಜೊತೆಗಿದ್ದಾರೆ. 9 ತಿಂಗಳಲ್ಲಿ 20,000 ಕಿಲೋಮೀಟರ್ ಈ ಗಾಡಿನ ಓಡಿಸಿದ್ದಾರೆ. ಸೊ ಅವ್ರಿಗಿನ್ನ ಬೆಟರ್ ಕ್ಯಾಂಡಿಡೇಟ್ ಎಲ್ಲೂ ಸಿಗಲ್ಲ ಈ ಒಂದು ಗಾಡಿಗೆ ರಿವ್ಯೂ ಓನರ್ಶಿಪ್ ರಿವ್ಯೂ ಕೊಡೋಕ್ಕೆ. ಸೊ ಅವ್ರನ್ನೇ ಕರೆದ್ಬಿಟ್ಟು ಅವ್ರ ಬಾಯಿಂದನೇ ತಿಳ್ಕೊಣ. ಹಲೋ ಸರ್, ನಮಸ್ಕಾರ. ನಿಮ್ಮ ಹೆಸರು? ರೋಹನ್ ಅಂತ ಸರ್. ಸೊ ರೋಹನ್ ಅಂತ ಇವರು ಈ ಗಾಡಿನ 9 ತಿಂಗಳಲ್ಲಿ 20,000 ಕಿಲೋಮೀಟ್ರು ಓಡಿಸಿದ್ದಾರೆ. ಸೊ ಸೂಪರ್, ನೀವು ಓಡಿಸಿರೋದು. ಆ್ಯಕ್ಚುಲಿ ನೀವು ಬೆಂಗಳೂರವ್ರನಾ? ಇಲ್ಲ ಸರ್, ಚನ್ನಪಟ್ಟಣ ನಮ್ದು. ಚನ್ನಪಟ್ಟಣ, ಓಕೆ. ಸೊ ಈ ಗಾಡಿ ನೀವು ಬೇಸಿಕ್ಲಿ ಏನಕ್ಕೆ ಚೂಸ್ ಮಾಡಿದ್ರಿ ಅಂತ? ಯೂಶಲಿ ನಿಮಗೆ ಗೊತ್ತು, ಪೆಟ್ರೋಲ್ ಗಾಡಿ ಅಂದರೆ ತುಂಬ ಎಕ್ಸ್ಪೆನ್ಸಿವ್. ಬೆಂಗಳೂರಲ್ಲಿ ಇವಾಗ ನಾನು ಊರಿಂದ ಬೇರೆ ಕಡೆಯಿಂದ ಇಲ್ಲಿ ಬಂದು ವರ್ಕ್ ಮಾಡ್ತಾ ಇದ್ದೀನಿ ಅಂದಾಗ ಎಲ್ಲಾನು ಸೇವ್ ಮಾಡೋಣ ಅಂತ ಎಲೆಕ್ಟ್ರಿಕ್ನ ಚೂಸ್ ಮಾಡಿದೆ ಸರ್. ಅದಕ್ಕೆ ಎಲೆಕ್ಟ್ರಿಕ್ ಚೂಸ್ ಮಾಡಿದೆ ಸರ್. ಸೊ ಇದು ನಿಮ್ಮ ಮೊದಲನೇ ಬೈಕಾ ಅಥವಾ ಮುಂಚೆ ಅದನ್ನ ಪೆಟ್ರೋಲ್ ಗಾಡಿ ಓಡಿಸ್ತಾ ಇದ್ರಾ? ಇಲ್ಲ ಸರ್, ಇದೇ ಮೊದಲನೇ ಬೈಕು ನನಗೆ. ನನ್ನ ತಮ್ಮ ಮೊದಲೇ ಪೆಟ್ರೋಲ್ ಬೈಕ್ ತಗೊಂಡಿದ್ದ, ಅದರಿಂದ ನೋಡಿ ಓಕೆ ಬೇಡ ಅಂದ್ಬಿಟ್ಟು ಇದು ಸೇವಿಂಗ್ಗೋಸ್ಕರ ತಗೊಂಡ್ರಿ. ಓಕೆ. ಸೊ ಸೇವಿಂಗು ಜೊತೆಗೆ ಲುಕ್ ವೈಸ್ ಕೂಡ ಚೆನ್ನಾಗಿದೆ ಕಂಪೇರ್ ಟು ಇವಾಗ ಸ್ಪೋರ್ಟ್ಸ್ ಬೈಕು. ಯೂಶಲಿ ನಿಮ್ಗೆ ಗೊತ್ತು ಎಲೆಕ್ಟ್ರಿಕಲ್ ಯಾವುದು ಇಲ್ಲ. ಇದು ನಾನು ತಗೊಂಡಾಗ ತುಂಬಾ ಲುಕ್ ವೈಸ್ ಚೆನ್ನಾಗಿತ್ತು ಅಂತ ತಗೊಂಡ್ರಿ. ಓಕೆ. ಸೊ ಜಾಸ್ತಿ ಸಿಟಿಲೇ ಯೂಸ್ ಮಾಡ್ತೀರಾ ಸರ್? ಓನ್ಲಿ ಸಿಟಿ. ಸೊ ಡೈಲಿ ಎಷ್ಟು ಕಿಲೋಮೀಟರ್ ಅಂದಾಜು ಓಡಾಡಿಸ್ಬೋದು ನೀವು? ಅರೌಂಡ್ 70 to 80 ಕಿಲೋಮೀಟರ್ ಮಿನಿಮಮ್. ಒನ್ ಡೇಗೆ 70 to 80 ಕಿಲೋಮೀಟರ್ಸ್ ಓಡಾಡ್ತೀರಾ. ಎಕ್ಸ್ಪೀರಿಯನ್ಸ್ ಯಾವ ತರ ಇದೆ? ಸೊ ಯೂಶಲಿ ಏನಂತಂದ್ರೆ ಎಲೆಕ್ಟ್ರಿಕ್ ಗಾಡಿ ತಗೋಬೇಕು ಅಂದ್ರೆ ತುಂಬಾ ಜನ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಸೊ ಈ ಗಾಡಿ ಒಬೇನ್ ಎಲೆಕ್ಟ್ರಿಕ್ ನೀವು ತಗೊಂಡ್ಮೇಲೆ ರೋರ್ ಏನಾದ್ರು ಪ್ರಾಬ್ಲಮ್ಸ್ ಬರೋದಾಗ್ಲಿ ಅಥವಾ ಯಾವ ತರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಯಾವ ತರ ಇದೆ ಈ ಗಾಡಿಲಿ? ಎಸ್ ಸರ್, ಪ್ರಾಬ್ಲಮ್ ಅಂದ್ರೆ ಇವಾಗ ಎಕ್ಸಾಂಪಲ್ ಕೋನ್ ಸೆಟ್ ತುಂಬಾ ಸರಿ ಪ್ರಾಬ್ಲಮ್ ಬರುತ್ತೆ ಮೇಜರ್ ಆಗಿ. ಅದ್ ಬಿಟ್ರೆ ಬೇರೆ ಪ್ರಾಬ್ಲಮ್ ಅಂತ ಏನ್ ಬಂದಿಲ್ಲ. ಬ್ಯಾಟ್ರಿ ಪ್ರಾಬ್ಲಮ್ ಅಂತೂ ಯಾವುದೇ ರೀತಿ ಬಂದಿಲ್ಲ. ಅದ್ ಬಿಟ್ರೆ ಇನ್ನೆಲ್ಲ ಚೆನ್ನಾಗಿದೆ ಸರ್. ಸೊ ನೀವು ಡೈಲಿ ಸಿಟಿಲಿ ಓಡಾಡೋದ್ರಿಂದ ಮಳೆಲೂ ಓಡಾಡ್ತಾ ಇರ್ತೀರಾ. ಸೊ ನಿಮ್ಗೆ ಏನಾದ್ರು ಮಳೆಲಿ ಏನಾದ್ರು ಅಯ್ಯೋ ಗಾಡಿ ಏನಾದ್ರು ನಿಂತೋಗ್ಬಿಡುತ್ತಾ ಆ ತರ ಏನಾದ್ರು ಭಯ ಏನಾದ್ರು? ಆ ತರ ಏನೋ ಆಗಿಲ್ಲ. ಮಳೆಲೂ ಏನಿದ್ರು. ಆಮೇಲೆ ನೀವು ಆಫ್ ರೋಡಿಂಗ್ ಅಂದ್ರೆ ರೋಡ್ ಇಲ್ಲ ಅಂದ್ರೂ ಗಾಡಿ ತುಂಬಾ ಚೆನ್ನಾಗಿ ಹೋಗುತ್ತೆ, ಅದೊಂದು ಇಷ್ಟ. ಸ್ವಲ್ಪ ಅಂದ್ರೆ ಸ್ಕಿಡ್ ಆಗುತ್ತೆ ಟೈರ್, ಅದ್ ಬಿಟ್ರೆ ಏನಿಲ್ಲ. ಅಂದ್ರೆ ಬ್ಯಾಟ್ರಿ ನಿಲ್ಲುತ್ತೆ ಆ ತರ ಯಾವ್ದು ಇಶ್ಯೂ ಆಗಿಲ್ಲ ಇದುವರೆಗೂ. ಸೊ ರೇಂಜ್ ಎಷ್ಟು ಕೊಡ್ತಾ ಇದೆ ನಿಮ್ಮ? ರೇಂಜ್ ನನಗೆ ಯೂಶಲಿ ನಾನು ಫುಲ್ ಚೆಕ್ ಮಾಡಿಲ್ಲ ಇದುವರೆಗೂ, ಬಟ್ 125 ಪ್ಲಸ್ ನಾನು ಓಡಿಸಿದ್ರ ಒನ್ ಟೈಮ್ ಅಂದ್ರೆ ಒನ್ ಚಾರ್ಜ್ಗೆ? ಸೊ 125 ಕಿಲೋಮೀಟರ್ ಮೇಲೆ ಓಡಾಡಿದ್ವಿ. ಇನ್ನೂ ಇತ್ತು ರೇಂಜ್ ಬಾಕಿ ಇತ್ತು? ಇನ್ನೂ ಒಂದು 12 ಕಿಲೋಮೀಟರ್ಸ್ ಇತ್ತು. 12 ಕಿಲೋಮೀಟರ್ಸ್ ಬಾಕಿ ಇತ್ತು. ಓಕೆ. ಸೊ ನೀವು ಹೇಳ್ದಂಗೆ ಕೋನ್ ಸೆಟ್ ಒಂದು ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇದೆ. ಸರ್ವಿಸ್ಗೆ ಕೊಡ್ತಿರಲ್ಲ, ಸೊ ಅವಾಗ ಅವ್ರ ರೆಸ್ಪಾನ್ಸ್ ಯಾವ ತರ ಇರುತ್ತೆ? ಅಲ್ಲೂ ತುಂಬಾ ಚೆನ್ನಾಗಿದೆ ಸರ್. ಎಕ್ಸಾಂಪಲ್ ಇವಾಗ ಬೇರೆ ಕಡೆ ಎಲ್ಲ ಆದ್ರೆ ನಮ್ಗೆ ಏನ್ ಮಾಡ್ತಾರೆ, ಸರ್ ಇವತ್ತು ನಾಳೆ ಕೊಟ್ಬಿಟ್ಟು ಬನ್ನಿ, ಇವತ್ತು ಕೊಟ್ಟೋದ್ರೆ ನಾಳೆ ಬನ್ನಿ ಅಂತ ಹೇಳ್ತಾರೆ. ಅಲ್ಲ ಹಂಗಲ್ಲ. ಇವಾಗ ನಾನು ಬೆಳಿಗ್ಗೆ ಹೋಗಿ ಮಾರ್ನಿಂಗ್ ಕೊಟ್ರೆ ನನಗೆ ಆಫ್ಟರ್ನೂನ್ ಅಷ್ಟರಲ್ಲಿ ಗಾಡಿ ಸಿಕ್ಬಿಡುತ್ತೆ. ಅಂದ್ರೆ ರೆಸ್ಪಾನ್ಸ್ ಚೆನ್ನಾಗಿದೆ. ರೆಸ್ಪಾನ್ಸ್ ಚೆನ್ನಾಗಿದೆ. ಸೊ ಈ ಪಾರ್ಟ್ಸ್ ಎಲ್ಲ ಬೇಕಂತಂದ್ರೆ ಇಮಿಡಿಯೇಟ್ ಆಗಿ ಸಿಗುತ್ತೆ. ಆ ತರ ಎಲ್ಲ. ಸೊ ನೀವು ಕಾನ್ಸೆಪ್ಟ್ ಎಲ್ಲ ಚೇಂಜ್ ಮಾಡಿಸಿದೀರಾ? ಎಲ್ಲ ಮಾಡಿಸಿದೀನಿ. ಓಕೆ. ಒಂದೇ ದಿನದಲ್ಲಿ ಮಾಡ್ಕೊಡ್ತಾರೆ. ಒಬೇನ್ ಕೇರ್ ಅಂತ ಇದೆ, ಒಬೇನ್ ಕೇರ್ ನಾವು ಅಲ್ಲೇ ಮಾಡಿಸ್ಬೇಕು, ಬೇರೆ ಎಲ್ಲೂ ಮಾಡ್ಸಂಗಿಲ್ಲ. ಚೆನ್ನಾಗಿ ಮಾಡಿ. ಸೊ ಅದು ಮಾಮೂಲು ಎಲ್ಲ ಕಂಪ್ನಿದು ಅವ್ರದೇ ಒಂದು ಆಥರೈಸ್ ಸರ್ವಿಸ್ ಸ್ಟೇಷನ್ ಇರುತ್ತೆ. ಸೊ ಅಲ್ಲಿ ಹೋಗಿ ಮಾಡಿಸಿದೀರಾ? ಓಕೆ. ಸೊ ಬ್ಯಾಟ್ರಿ ಏನಾದ್ರು ನಿಮ್ಗೆ ಇವಾಗ 20,000 ಕಿಲೋಮೀಟರ್ ಓಡಿಸಿದೀರಾ ಆಗ್ಲೇ 9 ತಿಂಗಳಲ್ಲಿ ಓಡಿಸಿದೀರಾ. ಸೊ ನೀವು ಜಾಸ್ತಿ ಯೂಸೇಜ್ ಮಾಡ್ತಾ ಇದ್ದೀರಾ. ಸೊ ಬ್ಯಾಟ್ರಿಲಿ ಏನಾದ್ರು ನಿಮ್ಗೆ ಚಾರ್ಜಿಂಗ್ ಅಲ್ಲಿ ಜಾಸ್ತಿ ಟೈಮ್ ತಗೊಳೋದು ಅಥವಾ ನಿಮ್ಗೆ ರೇಂಜ್ ಅಲ್ಲಿ ಏನಾದ್ರು ಡ್ರಾಪ್ ಬರೋದಾಗ್ಲಿ ಈ ತರ ಏನಾದ್ರು ಅನ್ಸಿದ್ಯಾ? ಆ ತರ ಯಾವಾಗ್ಲೂ ಅನ್ಸಿಲ್ಲ ಸರ್. ಅಂದ್ರೆ ನಾನು ಒಂದ್ ಸ್ವಲ್ಪ ಸ್ಪೀಡ್ ಮೋಡ್ ಏನಾದ್ರು ಚೇಂಜ್ ಮಾಡ್ಕೊಂಡು ಸ್ವಲ್ಪ ಡ್ರೈ ಆಗುತ್ತೆ. ಅದ್ ಬಿಟ್ರೆ ಇನ್ನು ಎಕೋ ಮಾಡಲ್ ಓಡಿಸಿದ್ರೆ ನಿಮ್ಗೆ ನಾರ್ಮಲ್ ಆಗಿದೆ ಇರುತ್ತೆ. ಓಕೆ. ಬ್ಯಾಟ್ರಿ ಚಾರ್ಜಿಂಗ್ ಎಲ್ಲ ಸೇಮ್ ಅವರ್ಸ್ ಅವ್ರು ಏನ್ ಹೇಳಿದಾರೆ ಅದೇ ಅವರ್ಸ್ ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ಟೈರ್ ಬ್ರೇಕ್ಸ್ ಎಲ್ಲ ಯಾವ ತರ ಇದೆ? ಟೈರ್ ಬ್ರೇಕ್ಸ್
ಎಲ್ಲ ಚೆನ್ನಾಗಿದೆ, ಏನಿಲ್ಲ. ಯಾಕೆಂದ್ರೆ ಯೂಶಲಿ ನೀವು ಸ್ಪೋರ್ಟ್ಸ್ ಬೈಕ್ ಇವಾಗ NS ಅದೆಲ್ಲ ನೋಡ್ತೀರಾ, ಅದ್ರದ್ದು ಟೈರ್ ಇದೆ ಸೇಮ್ ಅದೇ ಕೊಟ್ಟಿದ್ದಾರೆ. ನಾವು ಇವಾಗ ಓಡಿಸ್ಬೇಕಾದ್ರೆ ಎಷ್ಟೊಂದ್ ಜನ ಕೇಳ್ತಾರೆ, ಯಾವ್ದಿದು ಸ್ಪೋರ್ಟ್ಸ್ ಬೈಕಾ, ಎಲೆಕ್ಟ್ರಿಕ್ ಬಂದಿದ್ಯಾ, ಎಷ್ಟು ಬರುತ್ತೆ, ಈ ತರ ಎಲ್ಲ ಕೇಳ್ತಾರೆ ಸರ್. ಬಟ್ ಚೆನ್ನಾಗಿದೆ, ಬ್ರೇಕಿಂಗ್ ಎಲ್ಲ ಚೆನ್ನಾಗಿದೆ. ಬ್ರೇಕಿಂಗ್ ಬೆಸ್ಟ್ ಸರ್. ನಾನು ಇವಾಗ ಅಂದ್ರೆ 70-30 ಇದೆ ಮಾಮೂಲಿ. ಬ್ರೇಕ್ ಹಿಡಿದ ತಕ್ಷಣ ಎರಡು ಕಡೆನೂ ಅಪ್ಲೈ ಆಗುತ್ತೆ, ಚೆನ್ನಾಗಿದೆ, ಬೇಗ ನಿಂತ್ಕೊಳ್ಳುತ್ತೆ. ಸೊ ಸಿಟಿಲೆಲ್ಲ ಹೆಂಗೆ ಓಡ್ಸಕ್ಕೆ ಎಲ್ಲ ಯಾವ ತರ ಫೀಲ್ ಇರುತ್ತೆ? ಸಿಟಿಲೇ ಬೆಸ್ಟ್ ಸರ್. ನಾವು ಲಾಂಗ್ ಎಲ್ಲ ಹೋಗ್ತೀವಿ ಅಂದ್ರೆ ಕಷ್ಟ, ಯಾಕೆಂದ್ರೆ ಎಲ್ಲಿ ಅಕಸ್ಮಾತ್ ಇವಾಗ 140 ಕಿಲೋಮೀಟರ್ ಹೋಗ್ಬಿಡ್ತೀವಿ, 140 ಕಿಲೋಮೀಟರ್ ಇವಾಗ ನಾವು ಎಕೋದಲ್ಲೇ ಹೋಗ್ಬೇಕು ಅಂತ ಅಂದ್ರೆ ಕಷ್ಟ ಆಗುತ್ತೆ, ಯಾಕಂದ್ರೆ ಅರೌಂಡ್ 3 hours ತಗೊಳುತ್ತೆ. ಸಿಟಿಲಿ ಆದ್ರೆ ಹೆಂಗಿದ್ರು ವೆಹಿಕಲ್ಸ್ ಮೂವಿಂಗ್ ಇರುತ್ತೆ, ನಾವು ಸ್ಪೀಡ್ ಅಲ್ಲೂ ಹೋಗಕ್ಕಾಗಲ್ಲ. ಅದ್ ಬಿಟ್ಟು ಬೇರೆ ಏನಾದ್ರು ಪ್ರಾಬ್ಲಮ್ಸ್ ಏನಾದ್ರು ಕಾಣಿಸ್ತಾ ಇದೆ ಗಾಡಿ? ಏನಕ್ಕೆ ಕೇಳ್ತಾ ಇದೀನಿ ಅಂತಂದ್ರೆ, ಯೂಶಲಿ ಎಲೆಕ್ಟ್ರಿಕ್ ಗಾಡಿ ತಗೋಬೇಕು ಅಂದ್ರೆ ತುಂಬಾ ಜನ ಕನ್ಫ್ಯೂಷನ್ ಇರುತ್ತೆ. ಸೊ ನಿಮ್ಮಂತ ಓನರ್ ಬಂದು ನಾನು ಈ ತರ ಮಾಡಿದೀನಿ, ಈ ತರ ತಗೊಂಡಿದೀನಿ, ಹಿಂಗಾಗುತ್ತೆ ಅಂತ ಹೇಳಿದಾಗ ಬೇರೆಯವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ ಎಲೆಕ್ಟ್ರಿಕ್ ಬೈಕ್ಸ್ ತಗೊಳೋದ್ರಲ್ಲಿ ಎಲ್ಲ. ಸೊ ಈ ಗಾಡಿಲಿ ನಮ್ಗೆ ಮೇನು ಏನಾದ್ರು ಇಶ್ಯೂಸ್ ಇದೆಯಾ ಅದನ್ನ ಹೇಳಿ. ಏನಕ್ಕೆ ಅಂತಂದ್ರೆ ತುಂಬಾ ಜನಕ್ಕೆ ಟ್ರಸ್ಟ್ ಇಶ್ಯೂಸ್ ಇರುತ್ತೆ. ಯಾವ ಗಾಡಿ ತಗೊಳೋದು, ಯಾವ ಗಾಡಿ ಎಲೆಕ್ಟ್ರಿಕ್ ತಗೊಂಡ್ರು ಪ್ರಾಬ್ಲಮ್ ಫೇಸ್ ಮಾಡಲೇಬೇಕು, ಆ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಸೊ ನೀವು 9 ತಿಂಗಳಲ್ಲಿ 20,000 ಕಿಲೋಮೀಟರ್ ಓಡಿಸಿದ್ದೀರಾ, ಸೊ ನಿಮ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ ಈ ಗಾಡಿ ಮೇಲೆ. ಸೊ ಟ್ರಸ್ಟ್ ಯಾವ ತರ ಇದೆ ನಿಮ್ಗೆ ಈ ಗಾಡಿಗೆ, ಅಥವಾ ನಮ್ಮ ಆಡಿಯನ್ಸ್ಗೆ ಈ ಗಾಡಿ ಬಗ್ಗೆ ನೀವು ಹೇಳಿದಾಗ ಕಾನ್ಫಿಡೆನ್ಸ್ ಆಗಿ ಒಂದು ತಗೋಬಹುದು ಗಾಡಿ ಅಂತ ಅನ್ನೋ ಅದಕ್ಕೋಸ್ಕರ ಈ ಕ್ವಶನ್ ಕೇಳ್ತಾ ಇದ್ದೀನಿ. ಏನೇ ಪ್ರಾಬ್ಲಮ್ ಇದ್ರು ಡೈರೆಕ್ಟ್ ಆಗಿ ಹೇಳ್ಬಿಡಿ. ಎಸ್ ಸರ್. ಏನಪ್ಪಾ ಅಂದ್ರೆ ಯೂಶುವಲಿ ಸಿಟಿಲಿ ಯಾರು ಅರೌಂಡ್ ಡೈಲಿ ಒಂದು 80 to 90 ಕಿಲೋಮೀಟರ್ ಓಡಾಡ್ತೀನಿ ಅಂತ ಇರ್ತಾರೋ ಅವರು ಮೇಜರ್ ಆಗಿ ಇದನ್ನ ಪ್ರಿಫರ್ ಮಾಡ್ಬೋದು ಸರ್. ಅಂದ್ರೆ ಇವಾಗ 80 to 90 ಕಿಲೋಮೀಟರ್ ಎಷ್ಟೊಂದು ಜನ ಮಾರ್ಕೆಟಿಂಗ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ, ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ, ಅವರೆಲ್ಲ ಏನ್ ಮಾಡ್ತಾರೆ, ಪೆಟ್ರೋಲ್ಗೆ ಎಕ್ಸ್ಟ್ರಾ ಬೀಳುತ್ತೆ. ಇದಾದ್ರೆ ಯೂಶುವಲಿ ನಮಗೆ ಅರೌಂಡ್ ಮಂತ್ಲಿ ಒಂದು 800 rupees ಮ್ಯಾಕ್ಸಿಮಮ್ ಬಂದ್ರೆ ಜಾಸ್ತಿ 800 rupees ಬರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಆರಾಮಾಗಿ 800 rupees ಅಂದ್ರೆ ನನ್ನ ಪರ್ ಡೇ ನನಗೆ 24 rupees or 25 rupees ಅಷ್ಟೇ ಬೀಳುತ್ತೆ. ಅದ್ ಬಿಟ್ರೆ ಇನ್ ಪ್ರಾಬ್ಲಮ್ ಅಂತ ಬಂದ್ರೆ ನಾನು ಅವಾಗ್ಲೇ ಹೇಳ್ದಂಗೆ ಕೋನ್ ಸೆಟ್ ಅದೊಂದು ಅವಾಗವಾಗ ಅಂದ್ರೆ ಅದು ಹಂಪ್ಸ್ ಬಂದ್ರೆ ಇಲ್ಲಾಂದ್ರೆ ಹಳ್ಳ ದಿನಲ್ಲಿ ಒಂದ್ ಸ್ವಲ್ಪ ಗಾಡಿ ಬಿಟ್ಟಿದ ತಕ್ಷಣ ಬೇಗ ಪ್ರಾಬ್ಲಮ್ ಬರುತ್ತೆ. ಅದೊಂದು ನಾನು ಅದ್ ಬಿಟ್ರೆ ಒಂದ್ ಸ್ವಲ್ಪ ಮೊದ್ಲೇ ಇದು ಹಳೆಯದೊಂದು ವರ್ಷನ್ ಇತ್ತು, ಆ ವರ್ಷನ್ ಅಲ್ಲಿ ಕೊಟ್ಟಿದ್ದು ಮಾಡಲ್ ಬಂದು ಸಡನ್ ಆಗಿ ಅದೇ ಮುರಿದು ಹೋಗ್ತಿತ್ತು. ಬಟ್ ಇವಾಗ ಆತರ ಏನಿಲ್ಲ, ಇವಾಗ ಚೆನ್ನಾಗಿದೆ. ಈಗ ಬರೋ ಮಾಡಲ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಅದ್ ಬಿಟ್ರೆ ಇನ್ನು ಬೇರೆ ಈ ಫುಟ್ ರೆಸ್ಟ್ ಸ್ವಲ್ಪ ಅದೊಂದ್ ಸ್ವಲ್ಪ ಇನ್ನೊಂದ್ ಚೂರು ದೊಡ್ಡದಾಗೆ ಇಲ್ಲ ಅಂದ್ರೆ ಕೊಟ್ರೆ ಅದೊಂದ್ ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿದ್ರೆ ಚೆನ್ನಾಗಿರ್ತಾ ಇತ್ತು. ಅದ್ ಬಿಟ್ರೆ ಒಂದ್ ಸ್ವಲ್ಪ ಸೀಟ್ ಇವಾಗ್ಲೂ ಕೂಡ ಚೆನ್ನಾಗಿದೆ, ಕಂಫರ್ಟ್ ಆಗಿದೆ. ಬಟ್ ಇನ್ನೊಂದ್ ಸ್ವಲ್ಪ ಕಂಫರ್ಟ್ನೆಸ್. ಬಟ್ ಸಿಗ್ಮಾದಲ್ಲಿ ಆತರ ಕೊಟ್ಟಿದ್ದಾರೆ. ಇದು ರಾರು ಸಿಗ್ಮಾ ಅಂತ ಇನ್ನೊಂದು, ಅದರಲ್ಲಿ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ. ಓಕೆ. ಸೊ ಏನಂತಂದ್ರೆ ಲೈಕ್ ನಿಮ್ಗೆ ಮೇನು ಗಾಡಿ ಬ್ಯಾಟ್ರಿ ಏನು ಪ್ರಾಬ್ಲಮ್ ಬರಲ್ಲ? ಖಂಡಿತ, ಅದಂತೂ 100% ಶೋರ್. ಯಾಕೆಂದ್ರೆ ನಾನೇ ಓಡಿಸ್ತಾ ಇದೀನಲ್ವಾ. ನಾನು ಯೂಶುವಲಿ ಇವಾಗ ಅಂದ್ರೆ ಕಂಪ್ನಿ ನಮ್ಗೆ ನಾನು ತಗೋಬೇಕಾದ್ರೆ ಹೇಳಿದ್ದಾರೆ ಏನಂತ ಓವರ್ ನೈಟ್ ಚಾರ್ಜ್ ಮಾಡ್ಬೇಕು. ಎಲ್ಲದಕ್ಕಿಂತ ಮೈನ್ ಆಗಿ ನೀನ್ ಡೈಲಿ ಡೇ ಟು ಡೇ ಬೇಸ್ ಅಲ್ಲಿ ನೀವು ಚಾರ್ಜ್ ಮಾಡಿದ್ರೆ 100% ನಿಮ್ಗೆ ಏನ್ ನಾವು ಕಂಪ್ನಿ ರೇಂಜ್ ಏನ್ ಕೊಟ್ಟಿದೀವಿ ಅದು ಬರುತ್ತೆ ಅಂತ ಅವ್ರು ಹೇಳಿದ್ರು. ನಾನು ಅದನ್ನ ಫಾಲೋ ಮಾಡ್ತಾ ಇದೀನಿ. ಯಾವತ್ತೂ ಕೂಡ ಅರ್ಧಕ್ಕೆ ಚಾರ್ಜ್ ತೆಗಿಯೋದು ಆ ತರ ಮಾಡಲ್ಲ, ಫುಲ್ ಕಂಪ್ಲೀಟ್ ಚಾರ್ಜ್ ಮಾಡ್ತೀನಿ, ಹಂಗಾಗಿ ಚೆನ್ನಾಗಿ ಬರ್ತಿದೆ. ಮತ್ತೆ ಇದು ಸಸ್ಪೆನ್ಷನ್ ಯಾವ ತರ ಇದೆ, ಮತ್ತೆ ಬೆಲ್ಟ್ ಏನಾದ್ರು ಚೇಂಜ್ ಮಾಡಿಸಿದ್ರಾ? ಇಲ್ಲ ಸರ್, ಇವಾಗ ನಾನು 20,000 ಕಿಲೋಮೀಟರ್ ಓಡಿಸಿದೀನಿ, ಇದುವರೆಗೂ ಏನು ಬೆಲ್ಟ್ ಪ್ರಾಬ್ಲಮ್ ಏನು ಬಂದಿಲ್ಲ, ಇನ್ನು ಏನು ಚೇಂಜ್ ಮಾಡಿಸಿಲ್ಲ. ಅವರು ಆಲ್ಮೋಸ್ಟ್ 30,000 ಕಿಲೋಮೀಟರ್ ಗಂಟ ನಿಮ್ಗೆ ಬರುತ್ತೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಇನ್ ಸಸ್ಪೆನ್ಷನ್ ಚೆನ್ನಾಗಿದೆ, ಅದನ್ನು ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇದು ನಿಮ್ಗೆ ಎಲೆಕ್ಟ್ರಾನಿಕ್ಸ್ ಆಡಿಯೋಮೀಟರ್ ಅಲ್ಲಿ ನಿಮ್ ಮೋಡ್ ಎಲ್ಲ ಚೇಂಜ್ ಮಾಡೋದಲ್ಲ ಈಸಿಯಾಗಿ ಆಗುತ್ತಾ, ಅಥವಾ ಸ್ವಲ್ಪ ಏನಾದ್ರು ಅವಾಗ ಸ್ಟಕ್ ಆಗೋದು ಆತರ ಏನಾದ್ರು ಆತರ ಏನಿಲ್ಲ ಸರ್, ಈಸಿಯಾಗಿ ಆಗುತ್ತೆ, ಈಸಿಯಾಗಿ ಚೆನ್ನಾಗಿ ಚೇಂಜ್ ಆಗುತ್ತೆ. ಸೊ ನಾರ್ಮಲ್ ಆಗಿ ಎಷ್ಟು ದಿನಕ್ಕೆ ಒಂದ್ಸರಿ ಸರ್ವಿಸಿಗೆ ಬಿಡ್ತೀರಾ? 6,000 ಕಿಲೋಮೀಟರ್ ಒಂದ್ಸರಿ ಸರ್ವಿಸ್ ಬಿಡ್ತೀರಾ? ಓಕೆ. ಈಗಾಗಲೇ ಎಷ್ಟು ಸರ್ವಿಸ್ ಮಾಡಿರೋ? 3 ಸರ್ವಿಸ್ ಅಂದಾಜು. ಸೊ ಎಲ್ಲ ಓಬೆನ್ ಕೇರ್ ಅಲ್ಲೇ ಮಾಡಿರೋದು. ಯಾವ ತರ ಇತ್ತು ನಿಮ್ಗೆ ಆ ಒಂದು ಇಂಟ್ರಾಕ್ಷನ್ ಆಗಿರ್ಬೋದು, ಅಥವಾ ನೀವು ಅಲ್ಲಿ ಹೋಗಿದ ತಕ್ಷಣ ಅವ್ರ ರೆಸ್ಪಾನ್ಸ್ ಯಾವ ತರ ಇತ್ತು? ಅದು ಚೆನ್ನಾಗಿತ್ತು ಸರ್. ಯಾಕೆಂದ್ರೆ ನಾವು ಗಾಡಿ ಹೋಗಿ ನಿಲ್ಸಿದ ತಕ್ಷಣನೇ ಅವರೇ ಗಾಡಿ ಎತ್ಕೊಂಡು ಏನೇನಾಗಿದೆ ನಮ್ಗೆ, ಎಲ್ಲೆಲ್ಲಿ ಏನೇನಾಗಿದೆ ಅಂತ ಎಲ್ಲ ಫುಲ್ ಡೀಟೇಲ್ ಆಗಿ ಕೊಡ್ತಾರೆ. ಇದಾಗಿದೆ ನೋಡಿ ಅಂತ ಎಲ್ಲ ತೋರಿಸ್ತಾರೆ. ಸರ್ವಿಸ್ ಅಂದ್ರೆ ನಮ್ಗೆ ಮೇಜರ್ಲಿ ಅರೌಂಡ್ 1,200 rupees ಅಷ್ಟೇ ಬೀಳುತ್ತೆ, ಅಂದ್ರೆ ವಿತ್ ಬ್ರೇಕ್ ಪ್ಯಾಡ್ಸ್ ಎಲ್ಲ ಸೇರಿ. ಇಲ್ಲ ಅಂದ್ರೆ 600 rupees ಬೀಳುತ್ತೆ. 600 rupees ನಾರ್ಮಲ್ ಸರ್ವಿಸ್ ಚಾರ್ಜಸ್. ಸೊ ಒಂದು ಒಳ್ಳೆ ಈಸಿ ಮೇಂಟೆನೆನ್ಸ್. ಸೊ ನಿಮ್ಗೆ ಪೆಟ್ರೋಲ್ ಅಲ್ಲೂ ಸೇವ್
ಆಯ್ತು, ಸರ್ವಿಸ್ ಅಲ್ಲೂ Save ಆಯ್ತು. ಸೇವ್ ಆಯ್ತು. ಸರ್ ಯಾಕೆಂದ್ರೆ ಯೂಶಲಿ ಇವಾಗ ನಾನು 20,000 ಕಿಲೋಮೀಟರ್ ಓಡಿಸ್ಬೇಕು ಅಂದ್ರೆ ಪೆಟ್ರೋಲ್ ಗಾಡಿ ಆಗಿದ್ರೆ ಆನ್ ಅಂಡ್ ಅವರೇಜ್ 40 ಕಿಲೋಮೀಟರ್ ಅಂತ ತಗೊಂಡ್ರು ಒಂದು ಅರೌಂಡ್ 50,000 ರುಪೀಸ್ 50,000 ರೂಪಾಯಿವರೆಗೂ ಪೆಟ್ರೋಲ್ ಹಾಕ್ಸ್ಬೇಕಾಗಿತ್ತು, ಪ್ಲಸ್ ಸರ್ವಿಸ್ ಒಂದು 12,000 ಎಕ್ಸ್ಟ್ರಾ 60-70,000 ಆಗ್ತಿತ್ತು. ಆಗ್ತಿತ್ತು. ಬಟ್ ಇವಾಗ ನನಗೆ ಅರೌಂಡ್ 9 ಮಂತ್ಸ್ ಪರ್ ಮಂತ್ ನಾನು 600 800 ರುಪೀಸ್ ಅಂತ ಅಂದ್ರು. ಅರೌಂಡ್ ತುಂಬಾ ಕಮ್ಮಿನೇ ಖರ್ಚು. ಒಂದ್ 3,000-4,000 ರೂಪಾಯಿಲೇ ನಿಮ್ಗೆ ಮುಗಿದಿದೆ. ಅದಾದ್ಮೇಲೆ ಸರ್ವಿಸ್ ಚಾರ್ಜ್ ಒಂದು ಅರೌಂಡ್ ಫಸ್ಟ್ ಟೈಮ್ ನನಗೆ ಒಂದ್ ಸ್ವಲ್ಪ ಜಾಸ್ತಿ ಆಗಿತ್ತು. ಅದ್ ಬಿಟ್ರೆ ಅರೌಂಡ್ ಅದೊಂದು 5,000 ರುಪೀಸ್. ಸೊ ನೀವು ನಮ್ಮ ಆಡಿಯನ್ಸ್ಗೆ ರೆಕಮೆಂಡ್ ಮಾಡ್ತೀರಾ ಒಬೇನ್ ತಗೊಳ್ಳಿ ಅಂತ? 100% ಸಿಟಿಲಿ ಯಾರು ಅರೌಂಡ್ 80 to 100 ಕಿಲೋಮೀಟರ್ ಒಳಗಡೆ ಓಡಾಡಿಸ್ತಾರೆ ಅವ್ರು 100% ಶೋರ್ ತಗೋಬೋದು. ಯಾಕೆಂದ್ರೆ ಕಾಲೇಜ್ ಹುಡುಗರು ಇರ್ತಾರೆ, ಇಲ್ಲಾಂದ್ರೆ ಆಫೀಸ್ಗೆ ಹೋಗೋರು ಇರ್ತಾರೆ, ಅವರೆಲ್ಲರೂ ಯಾಕೆಂದ್ರೆ ಆಫೀಸ್ಗೆ ಹೋಗಿ ಮನೆಗೆ ಹೋಗೋದಲ್ವಾ, ಅವಾಗ ಪೆಟ್ರೋಲ್ ಸುಮ್ಮನೆ ವೇಸ್ಟ್. ಇದಾದ್ರೆ ಆರಾಮಾಗಿ ಯೂಸ್ ಮಾಡ್ಬೇಕು. ಸೊ ಥ್ಯಾಂಕ್ ಯು ರೋಹನ್ ಅವರೇ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಟೈಮ್ ಕೊಟ್ಟು ನಮಗೆ ನಿಮ್ಮ ಗಾಡಿ ಬಗ್ಗೆ ತಿಳಿಸ್ಕೊಟ್ಟಿರೋದಕ್ಕೆ ನಮ್ಮ ಆಡಿಯನ್ಸ್ಗೂ ನಮ್ಮ ಆಡಿಯನ್ಸ್ ಕಡೆಯಿಂದನೂ ಒಂದು ಥ್ಯಾಂಕ್ ಯು ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಈಗ ನೀವೇ ನೋಡಿದ್ರಿ ಒಬೇನ್ ಅವರ ಈ ಒಂದು ರೋರ್ ಟೆಸ್ಟ್ ಡ್ರೈವ್ ನೀವು ಮಾಡ್ಬೋದು. ಬೆಂಗಳೂರಲ್ಲಿ ಶೋರೂಮ್ಸ್ ಇದೆ, ನಾನು ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ನ ಕೊಟ್ಟಿರ್ತೀನಿ ಎಲ್ಲೆಲ್ಲಿ ಶೋರೂಮ್ ಇದೆ ಅಂತ, ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಸೊ ಡೈರೆಕ್ಟ್ ಓನರ್ ಕಡೆಯಿಂದನೇ ನಾನು ರಿವ್ಯೂಗಳನ್ನ ಈ ಥರ ಮಾಡಿಸ್ತಾ ಇರ್ತೀನಿ. ಇದೇ ಥರ ಕಂಟೆಂಟ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ. ಹಾಗೆ ಒಬೇನ್ ಅವರ ವೆಬ್ಸೈಟು ಮತ್ತು ಅವರ ಶೋರೂಮ್ನ ಚೆಕ್ಔಟ್ ಮಾಡೋದನ್ನ ಮರಿಬೇಡಿ. ಸೊ ನೋಡೋದ್ರಲ್ಲ, ಒಬೇನ್ ರೋರ್ ಅವರ ಒಂದು ಓನರ್ಶಿಪ್ ರಿವ್ಯೂನ ಖುದ್ದು ಓನರ್ ಹತ್ರನೇ ಕೇಳಿ ತಿಳ್ಕೊಂಡಿದ್ದೀವಿ. ಸೊ ತಿಳ್ಕೊಂಡಾಗ ಏನಾಗುತ್ತೆ ಅಂತಂದರೆ ಒಂದು ಬ್ರ್ಯಾಂಡ್ ಮೇಲೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಈ ಬ್ರ್ಯಾಂಡ್ ತೊಗೋಬೋದು, ಈ ಬ್ರ್ಯಾಂಡ್ ತೊಗೋಬಾರ್ದು, ಈ ಥರ ಒಂದು ಜಡ್ಜ್ಮೆಂಟ್ಗೆ ನಿಮಗೆ ಈಸಿ ಆಗುತ್ತೆ. ಸೊ ನೀವು ಒಬೇನ್ ಎಲೆಕ್ಟ್ರಿಕ್ ಗಾಡಿಗಳನ್ನ ಏನಾದರೂ ಟೆಸ್ಟ್ ಡ್ರೈವ್ ಮಾಡಬೇಕು ಅಥವಾ ಗಾಡಿ ನೋಡಬೇಕು, ಬುಕ್ ಮಾಡಬೇಕು ಅಂತಂದರೆ ಅವರ ಹತ್ತಿರದ ಶೋರೂಮ್ಗಳಿಗೆ ಹೋಗ್ಬೋದು. ಡಿಸ್ಕ್ರಿಪ್ಷನಲ್ಲಿ ನಾನು ಅವರ ಅಡ್ರೆಸ್ನ ಹಾಕಿರ್ತೀನಿ ಅಥವಾ ಅವ್ರ ನಂಬರ್ ಕೂಡ ಕೊಟ್ಟಿರ್ತೀನಿ. ಯು ಕ್ಯಾನ್ ಕಾಂಟ್ಯಾಕ್ಟ್ ದಮ್. ಸೊ ಇದೇ ಥರ ವೀಡಿಯೋಗಳಿಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಯಾವ ಎಲೆಕ್ಟ್ರಿಕ್ ಗಾಡಿ ಬಗ್ಗೆ ಓನರ್ಶಿಪ್ ರಿವ್ಯೂ ಬೇಕು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ.